ಆಗಿನ ಕಾಲದಲ್ಲಿ ಸಾರು ಮಾಡ್ಬೇಕಾದ್ರೆ ಕೊಬ್ಬರಿನ ಪೀಸ್ ಲೆಕ್ಕ ಹಾಕ್ತಾ ಇದ್ರು. ಪೀಸ್ ಲೆಕ್ಕ ಅಂಗಡಿಯಲ್ಲಿ ಹೋಗಿ ಕೊಂಡ್ಕೊಂಡು 10 ಪೈಸೆ 20 ಪೈಸೆ ಕೊಟ್ರೆ ಒಂದೊಂದು ಪೀಸ್ ಬರ್ತಾ ಇತ್ತು ಕೊಬ್ಬರಿ. ಆ ಒಂದು ಪೀಸ್ನ ಸಾರ್ಗಾಕಿ ಹಾಕ್ತಾ ಇದ್ರು. ಈಗ ತೆಂಗಿನಕಾಯಿ ಗಟ್ಟಲೆ ಹಾಕ್ತಾರೆ, ಕಾಯಿ ಹಾಕ್ಬಿಡ್ತಾರೆ ಸಾರಿಗೆ. ಸಾಯಂಕಾಲ ಆದ್ರೆ ಅಳ್ಸೋಗತ್ತೆ. ಆಗಿನ ಕಾಲದಲ್ಲಿ ಎಣ್ಣೆ 100 ಗ್ರಾಮು 50 ಗ್ರಾಮು 200 ಗ್ರಾಮು ತಗೊಬರ್ತಾ ಇತ್ತು ಸಾರಿಗೆ. 15 ದಿವಸ 20 ದಿವಸ ಬರ್ತಾ ಇತ್ತು. ಸೌಟಲ್ಲಿ ಒಗ್ಗರಣೆ ಇಡ್ತಾ ಇದ್ರು. ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ, ದೊಡ್ಡ ದೊಡ್ಡ ಬೇಸನಲ್ಲಿ, ಬಾಣಲಿಯಲ್ಲಿ ಒಗ್ಗರಣೆ ಇಡ್ತಾರೆ. ಕೆಜಿ ಗಟ್ಲೆ ತರ್ತಾರೆ. 3 ದಿವಸಕ್ಕೆ 1 ಕೆಜಿ ಬೇಕು. ಆಗ ನಾವು ಚಿಕ್ಕವರಿದ್ದಾಗ ಮೊಸರು ಮಜ್ಜಿಗೆ ತುಪ್ಪ ಮಾಡ್ತಾ ಇದ್ರು. ಎಲ್ಲಿ ಮಾಡ್ತಾ ಇದ್ರು? ಮನೆಯಲ್ಲಿ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ? ನಂದಿನಿ ತುಪ್ಪ, ನಂದಿನಿ ಮೊಸರು ಅಂಗಡಿಯಲ್ಲಿ ಹೋಗಿ ಕೊಂಡ್ಕೊಂಡ್ಬಂದು ಮೊಸರು ಮಜ್ಜಿಗೆ ತಿಂತಾರೆ. ಪಕ್ಕದ ಮನೆಯಲ್ಲಿ ಹೋಗಿ ಎಪ್ಪು ತಗೊಬಂದು ಎಪ್ಪು ಹಾಕೊಂಡು ಮೊಸರು ಮಾಡ್ಕೊಂತ ಇದ್ರು. ಗೊತ್ತಾ? ಅವಾಗ ಅಷ್ಟು ಪುಷ್ಟಿಯಾಗಿತ್ತು ಅವಾಗ ಮೊಸರು ಮಜ್ಜಿಗೆ. ಮನೆಯಲ್ಲೇ ಮಾಡ್ಕೊ, ಪಕ್ಕದ ಮನೆ ಅಕ್ಕ ಸ್ವಲ್ಪ ಎಪ್ಪು ಕೊಡಕ್ ಅಂದ್ಬಿಟ್ಟು ಎಪ್ಪು ಹಾಕೊಂಡು ಮಜ್ಜಿಗೆ ಮೊಸರು ಮಾಡ್ಕೊಂಡು ತಿಂದು ಜನ ಆರೋಗ್ಯವಾಗಿದ್ರು. ಅವು ಮನೆಯಲ್ಲಿ ಕೋಳಿ ಸಾರು ಮಾಡ್ತಾ ಇದ್ರು. ಮನೆಯಲ್ಲಿ ಸಾಕಿರೋ ಕೋಳಿನೇ ನಾಟಿ ಕೋಳಿ ಸಾರು ಮಾಡ್ತಾ ಇದ್ರು. ಎಲ್ಲಿ ತಿಂಗಳಿಗೋ ಇಲ್ಲ 6 ತಿಂಗಳು ವರ್ಷಕ್ಕೋ ಒಂದ್ಸಾರಿ ಕೊಡ್ತಾ ಇದ್ರು. ಇವಾಗ ದಿನ ಹೋಗ್ಬಿಟ್ಟು ಬಿಳಿ ಕೋಳಿ ತಗೊಬಂದು ತಿಂತಾರೆ. ಏನ್ ರುಚಿ ಇರತ್ತೆ? ಬೇಕಾದಷ್ಟು ಕಾಯಿಲೆ ಬರುತ್ತೆ, ಇಂಜೆಕ್ಷನ್ ಕೊಟ್ಟಿರುತ್ತೆ, ಬೇಕಾದಷ್ಟು ರೋಗ ಕಾಯಿಲೆ ರುಜಿನಗಳೆಲ್ಲ ಬರುತ್ತೆ. ಇವಾಗ ಅವಾಗ ನಾಟಿ ಕೋಳಿ ಬಂದು ವರ್ಷಕ್ಕೊಂದ್ಸಾರಿ ಕೊಯ್ತಾ ಇದ್ರು. ಆವಾಗ ಅದಕ್ಕೆ ನಮ್ಗೆ ಏನು ಕೊಲೆಸ್ಟ್ರಾಲ್ ಇದ್ದಿಲ್ಲ, ಯಾವುದು ಏನು ಹಾರ್ಟ್ ಅಟ್ಯಾಕ್ ಬರ್ತಾ ಇದ್ದಿಲ್ಲ, ಯಾವುದು ರೋಗ ರುಜಿನಗಳು ಬರ್ತಾ ಇದ್ದಿಲ್ಲ. ಮನೇಲಿ ಸಾಕಿದ ಕೋಳಿನೇ ವಾರಕ್ಕೋ ಇಲ್ಲ ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಾರಿ ಕೊಯ್ತಾ ಇದ್ವಿ. ನಾವು ಚಿಕ್ಕವರಿದ್ದಾಗ ಬರೀ ಮುದ್ದೆ ಮಾಡ್ತಾ ಇದ್ರು. 3 ಹೊತ್ತು ಮುದ್ದೆ. ಅನ್ನ ಯಾವಾಗಪ್ಪ ಮಾಡ್ತಾ ಇದ್ದೆ ಅಂದ್ರೆ ಹಬ್ಬ ಬರುತ್ತಲ್ಲ ಆವತ್ ಮಾತ್ರ ನಮ್ಮ ಮನೆಗಳಲ್ಲಿ ಹಬ್ಬ ಬಂದಾಗ ಅನ್ನ ಮಾಡ್ತಾ ಇದ್ರು. ಆವಾಗ ವಾರಕ್ಕೊಂದ್ಸರಿನೋ ಇಲ್ಲ ತಿಂಗಳಿಗೋ ಯಾವಾಗೋ ವರ್ಷಕ್ಕೊಂದ್ಸರಿನೋ ಹಬ್ಬ ಬಂದ್ರೆ ಹಬ್ಬದ ದಿವಸನೇ ಅನ್ನ ತಿಂತಾ ಇದ್ದಿದ್ದು. ಇವಾಗ ಪ್ರತಿ ದಿವಸ ತಿಂತಾರೆ ಅನ್ನ ತಿಂದು 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 ಶುಗರ್ ಬಂದ್ಬಿಡುತ್ತೆ. ಇವಾಗ ಮುದ್ದೆ ತಿನ್ನೋದೇ ಬಿಟ್ಬಿಟ್ಟವ್ರೆ. ಇವಾಗ ನಾವು ಚಿಕ್ಕವರಿದ್ದಾಗ ಇತ್ಕಿನ ಬೇಳೆ ಸಾರ ಮಾಡ್ತಾ ಇದ್ರು. ಘಮ 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 ಅಂತ ಊರೆಲ್ಲ ಘಮ 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 ಅಂತ ಇತ್ತು. ಅಷ್ಟೇ ವಾಸನೆ ಬರ್ತಾ ಇತ್ತು. ಪಕ್ಕದ ಮನೆಯವ್ರಿಗೆಲ್ಲ ಕೊಡ್ತಾ ಇದ್ವಿ, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಸಾರು ಕೊಡ್ತಾ ಇದ್ವಿ. ಈಗ ಅವರೆಕಾಯಿ ತಿಂದ್ರೆ, ಇತ್ಕಿನ ಬೇಳೆ ತಿಂದ್ರೆ, ಇವಾಗ ಅವರೆಕಾಯಿ ತಿಂದ್ರೆ ಗ್ಯಾಸ್ಟ್ರಿಕ್ಕು, ವಾಯು ಎಲ್ಲ ಬರುತ್ತೆ. ಈಗ ಯಾರು ತಿನ್ನಕ್ಕೆ ಹೋಗೋದಿಲ್ಲ. ಅಲ್ಗೂ ತಿನ್ನಕ್ ಹೋಗ್ತಾರೆ, ಗ್ಯಾಸ್ಟ್ರಿಕ್ ಆಗತ್ತೆ. ಆಗಿನ ಕಾಲದಲ್ಲಿ ಘಮ 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 ಅಂತ ಇತ್ತು. ಮನೆಯಲ್ಲಿ ಕೂಡ ವಾಸನೆ ಹೊಡೆಯೋದಿಲ್ಲ ಅವರೆಕಾಯಿ.